ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಶತ್ರು ಎಷ್ಟೇ ಬಲಿಷ್ಠವಾಗಿದ್ದರೂ ನಿಮ್ಮ ಕಣ್ಣ ಮುಂದೆ ಶತ್ರುವನ್ನು ನೀವು ಸದೆ ಬಡಿಯಲು ಒಂದು ತಾಂತ್ರಿಕವಾಗಿ ಹೇಗೆ ಮಾಡೋದು ಅನ್ನೋದು ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸ್ತೇನೆ. ಯಾಕೆಂದರೆ ಜೀವನದಲ್ಲಿ ಹತಾಶರಾಗಿ ಶತ್ರುಗಳಿಂದ ಕಾಡಾಟದಿಂದ ನರಳುತ್ತಾ ಇದ್ದರೆ ಈ ಬಲಿಷ್ಠ ತಂತ್ರ ಸಾಧನವನ್ನು ₹1 ಖರ್ಚಿಲ್ಲದೆ ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೋಬೋದು. ಮನೆಯಲ್ಲಿಯೇ ಸಿಗುವಂತಹ ಕೆಲವೊಂದು ದೈವಿಕ ತಂತ್ರಶಕ್ತಿ ಇರುವಂತಹ ವಸ್ತುಗಳ ಮುಖಾಂತರ ಈ ತಂತ್ರ ನೀವು ಮಾಡಿಕೊಳ್ಳಿ. ಯಾಕೆಂದರೆ ಈ ಶತ್ರುಗಳು ಭೂಮಿಯ ವಿಚಾರದಲ್ಲಿ ಕೋರ್ಟ್ ಕಚೇರಿಗಳ ವ್ಯಾಜ್ಯಗಳ ಮುಖಾಂತರ ತೊಂದರೆ ಕೊಡುವಂತಹ ಸಂದರ್ಭಗಳು ಉತ್ಪತ್ತಿಯಾಗಿದ್ದರೆ ಅವ್ರ ಮೇಲೆ ಈ ತಂತ್ರ ಮಾಡ್ಬೋದು. ಮತ್ತು ಕೆಲವೊಬ್ಬರು ಇಷ್ಟಪಟ್ಟಂಥ ವಿಚಾರಗಳಲ್ಲಿ, ಅಂದರೆ ಇಷ್ಟಪಟ್ಟಂಥ ಸ್ತ್ರೀ ಪುರುಷರ ಮಧ್ಯೆ ಇಲ್ಲ ಸಲ್ಲದ ವಿಚಾರಗಳ ಗಲಾಟೆ ಗದ್ದಲಗಳ ಮುಖಾಂತರ ಅವ್ರನ್ನ ಮಾನಸಿಕ ದೈಹಿಕವಾಗಿ ಹಿಂಸೆ ಕೊಡ್ತಾ ಇರ್ತಾರೆ, ಅಥವಾ ಅವ್ರನ್ನ ಬ್ಲ್ಯಾಕ್ಮೇಲ್ ಮಾಡ್ತಾ ಇರ್ತಾರೆ, ಅವರ ವೀಕ್ನೆಸ್ಗಳನ್ನ ಕ್ಯಾಚ್ ಮಾಡಿಕೊಂಡು ಅವ್ರಿಗೆ ನರಳಿಸ್ತಾ ಇರ್ತಾರೆ. ಅಂತಹ ಶತ್ರುಗಳನ್ನ ಸದೆ ಬಡಿಯಲು ಕೂಡ ಈ ತಂತ್ರ ಮಾಡಿಕೊಡಿ. ಮತ್ತು ಈ ಕುಟುಂಬಗಳಲ್ಲಿ ದಂಪತಿಗಳ ಮಧ್ಯೆ ಭಿನ್ನಾಭಿಪ್ರಾಯ ತಂದಿಟ್ಟು ಮೂರನೇ ವ್ಯಕ್ತಿಗಳು, ಸಹಚರರು, ಒಡನಾಡಿಗಳು, ಸಂಬಂಧಿಕರು, ಹಿತೈಷಿಗಳು, ಸ್ನೇಹಿತರೇ ಇರ್ಬೋದು, ಒಳ್ಳೆಯ ಸಂಸಾರನ ಹಾಳು ಮಾಡುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ಮಾನಸಿಕವಾಗಿ ದೈಹಿಕವಾಗಿ ಸಂಸಾರದಲ್ಲಿರುವಂಥ ವ್ಯಕ್ತಿಗಳನ್ನ ನರಳಿಸ್ತಾ ಇರ್ತಾರೆ. ಉದಾಹರಣೆಗೆ ಗಂಡ ಹೆಂಡತಿಗೋ, ಅಣ್ಣ ತಮ್ಮನಿಗೋ, ಅಕ್ಕ ತಂಗಿಗೋ, ಅಥವಾ ಏನಿದೆ ಒಡನಾಟದಲ್ಲಿರುವಂಥ ತಂದೆ ಮಕ್ಕಳಿಗೋ, ಈ ರೀತಿಯಲ್ಲಿ ತಾಯಿ ಮಗಳಿಗೋ ಏನಾದರೂ ಒಂದು ಶತ್ರುಗಳಾಗಿ ಮೂರನೇ ವ್ಯಕ್ತಿಗಳು ಏನಾದರೂ ಕಾಡಾಟ ಮಾಡ್ತಾ ಇದ್ರೆ, ನೀವು ಅವರ ಮೇಲೆ ಹತಾಶರಾಗಿ ಏನೂ ಮಾಡೋಕ್ಕಾಗದೆ ಹೆಲ್ಪ್ಲೆಸ್ ಆಗಿ ನೀವಿದ್ರೆ ಈ ತಂತ್ರ ನೀವು ಮಾಡ್ಕೋಬೋದು. ಶತ್ರು ನಾಶ ಆಗಿ ಹೋಗ್ತಾರೆ. ಮತ್ತು ಈ ಕೆಲಸ ಕಾರ್ಯಗಳಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ, ಹಾಗೆ ಉದ್ಯೋಗದಲ್ಲಿ ಮತ್ತು ಈ ಹಣಕಾಸಿನ ವಿಚಾರಗಳಲ್ಲಿ ಯಾರ ಹತ್ರ ಅದು ಇಲ್ಲ ಸಲ್ಲದ ವಿಚಾರಗಳಿಗೆ ನಿಮ್ಮ ತೇಜೋವಧೆ ಮಾಡಿ, ನಿಮಗೆ ಅಪಮಾನ ಮಾಡಿ, ನಿಮ್ಮನ್ನು ಹಿಂಸೆ ಮಾಡಿ, ನಿಮ್ಮ ಒಳ್ಳೆತನವನ್ನು, ನಿಮ್ಮ ಪ್ರಾಮಾಣಿಕತನವನ್ನು, ನಿಮ್ಮ ಗೌರವಯುತವಾದ ಜೀವನವನ್ನು ಪ್ರತ್ಯಕ್ಷವಾಗೋ ಅಥವಾ ಪರೋಕ್ಷವಾಗಿ ಹಾಳು ಮಾಡಲಿಕ್ಕೆ ಏನಾದರೂ ಶತ್ರುಗಳು ಪ್ರಯತ್ನ ಪಡ್ತಾ ಇದ್ರೆ, ನೀವು ಏನೂ ಮಾಡದೇ ಇರುವಂಥ ಅಸಹಾಯಕ ಪರಿಸ್ಥಿತಿಯಲ್ಲಿ ನೀವೇನಾದರೂ ಇದ್ದರೆ, ಯಾಕಂದ್ರೆ ನಿಮ್ಮ ಕೈಯಲ್ಲಿ ಶಕ್ತಿ ಇದ್ದು ಬುದ್ಧಿ ಇದ್ದು ಕೂಡ ಅವ್ರನ್ನ ಸದೆ ಬಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಈ ತಾಂತ್ರಿಕ ತಂತ್ರ ನೀವು ಮಾಡಿಕೊಂಡ್ರೆ ನೆಮ್ಮದಿಯ ಹಿತವಾದ ಜೀವನ ನೀವು ಮಾಡ್ಕೋಬೋದಾಗ್ತದೆ. ಒಳ್ಳೆ ರೀತಿಯಲ್ಲಿ ಮಾನಸಿಕ ದೈಹಿಕ ಸುಖ ಶಾಂತಿಗಳನ್ನ ತಗೊತೀರ. ಈ ಶತ್ರು ಯಾವ ರೀತಿಯಲ್ಲಿ ಹೇಗೆ ಬಂದು ಕಾಡಾಟ ಮಾಡ್ತಾರೋ ಹೇಳಲಿಕ್ಕಾಗೋದಿಲ್ಲ. ಒಳ್ಳೆತನದಲ್ಲೇ ಇದ್ದು, ಒಳ್ಳೆ ರೀತಿಯಲ್ಲೇ ವಿಶ್ವಾಸದಲ್ಲಿದ್ದು, ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಕೂಡ ಶತ್ರುತ್ವ ಬಂದುಬಿಡ್ತದೆ. ಮನುಷ್ಯನ ಮನಸ್ಸೇ ಆ ಥರ. ಹಾಗೆ ಮಾಡುವಂಥ ಈ ತಂತ್ರ ಮಾಡುವಂಥ ಸಾಧಕ ಮನಸ್ಸಿನ ಹಿಡಿತ ಇಟ್ಕೋಬೇಕು. ನಿಮ್ಮ ಮೇಲೆ ನೀವೊಂದು ಕಾನ್ಫಿಡೆಂಟ್ ಇಟ್ಕೋಬೇಕು. ಯಾಕಂದರೆ ಸರಳ ತಂತ್ರಗಳು ಭಾಳ ನೆಗ್ಲೆಕ್ಟೆನ್ಸಿ ಜಾಸ್ತಿ ಆಗ್ತದೆ. ಅಯ್ಯೋ ಆದರೆ ಆಗುತ್ತೋ ಇಲ್ವೋ ಈ ರೀತಿಯಲ್ಲಿ ನೀವು ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡಿ. ಮನಸ್ಸಿನ ಹಿಡಿತ ಇಟ್ಕೊಂಡು ಕಾನ್ಫಿಡೆಂಟ್ ಆಗಿ ಪರಿಶುದ್ಧತೆಯಿಂದ ಈ ತಂತ್ರ ಮಾಡಿ 100ಕ್ಕೆ 100 ಭಾಗ ನಿಮ್ಮ ಶತ್ರು ನಿಮ್ಮ ಕಣ್ಣು ಮುಂದೆ ಸದೆ ಬಡಿದು ಹೋಗ್ತಾರೆ, ನಾಶವಾಗಿ ಹೋಗ್ತಾರೆ. ನಿಮ್ಮ ಅಂತರ್ಮುಖ ಬೇರ್ಮುಖ ವಿಚಾರಗಳಿಗೂ ಕೂಡ ಅವರು ತೊಂದರೆ ಕೊಡೋದಿಲ್ಲ. ಹಾಗಿದ್ರೆ ಈಗ ಮಾಡುವಂತಹ ಸಾಧನಗಳು ಯಾವುದಾದ್ರು ಬೇಕಾಗ್ತದೆ. ಒಂದು ಲಿಂಬೆಹಣ್ಣು ಬೇಕಾಗ್ತದೆ, ಒಣಮೆಣಸಿನಕಾಯಿ, ಒಣಗೋಗಿರುವಂತಹ ಕೆಂಪು ಒಣಮೆಣಸಿನಕಾಯಿ ನೀವು ತೊಗೋಬೇಕಾಗ್ತದೆ. ಹಾಗೆಯೇ ಒಂದು ಬೆಳ್ಳುಳ್ಳಿ ಹೆಸರುಗಳನ್ನ ತೊಗೋಬೇಕು. ಒಂದೇ ಒಂದು ಬೆಳ್ಳುಳ್ಳಿ ಹೆಸರು ತೊಗೊಳ್ಳಿ. ಮತ್ತು ಒಂದು ಸೂಜಿ, ಒಂದು ಸ್ವಲ್ಪ ಉದ್ದವಾಗಿರೋದು, ಒಂದು 6 ಇಂಚಿನ ಒಂದು ಸೂಜಿ ತೊಗೊಳ್ಳಿ. ಈ ಇಷ್ಟು ವಸ್ತುಗಳನ್ನ ನೀವು ತಗೊಂಡು ಮಂಗಳವಾರದ ದಿನ ಮಧ್ಯಾಹ್ನದ ಸಮಯದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಶತ್ರುನಾಶ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಿ. 12ರಿಂದ 1 ಗಂಟೆಯ ಒಳಭಾಗದಲ್ಲಿ ನೀವು ಪ್ರಥಮವಾಗಿ ಶತ್ರುನಾಶ ಮಾಡಬೇಕಂದ್ರೆ, ಯಾವ ಶತ್ರುವಿನಿಂದ ನಿಮಗೆ ತೊಂದರೆ ಆಗ್ತಾ ಇದೆಯೋ ಆ ಶತ್ರುವಿನ ಹೆಸರು ಲಿಂಬೆಹಣ್ಣಿನ ಒಂದು ಭಾಗದಲ್ಲಿ ನೀವು ಬರೀರಿ. ಅವರ ಹೆಸರನ್ನ ಕ್ಲಿಯರ್ ಆಗಿ ತಿಳ್ಕೊಂಡು ಬರೀರಿ. ತದನಂತರ ಇನ್ನೊಂದು ಭಾಗದಲ್ಲಿ ನೀವು ಅದೇ ಪೆನ್ನಿನಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಲಿಂಬೆಹಣ್ಣಿನ ಮೇಲೆ ಬಿಡಿಸಿ. ಸ್ವಸ್ತಿಕ್ ಚಿಹ್ನೆ ಬಿಡಿಸಿದ ನಂತರ ಏನು ಮಾಡ್ತೀರ ಅಂತ ಹೇಳಿದ್ರೆ, ಆ ಲಿಂಬೆಹಣ್ಣಿಗೆ 6 ಇಂಚಿನ ಸೂಜಿ ಏನಿರ್ತದೆ ನೀವು ಚುಚ್ಚಬೇಕಾಗ್ತದೆ. ಚುಚ್ಚಿದ ನಂತರ ಆ ಲಿಂಬೆಹಣ್ಣಿನ ಮೇಲೆ ಏನು ಸೂಜಿ ಮೇಲೆ ಬರ್ತದೋ ಅದರ ಮೇಲೆ ಏನು ಮಾಡ್ತೀರಾ, ನೀವು ಒಂದು ಬೆಳ್ಳುಳ್ಳಿ ಹಸಿಳನ್ನು ಚುಚ್ಚಬೇಕಾಗುತ್ತೆ. ಯಾವುದು ಕಟ್ಟಾಗಬಾರ್ದು, ಅದ್ರ ಮೇಲೆ ಚುಚ್ಚಬೇಕಾಗುತ್ತೆ. ನಂತರ ಏನು ಮಾಡ್ತೀರಾ, ಒಣಗಿರುವಂತಹ ಕೆಂಪು ಮೆಣಸಿನಕಾಯಿ, ಈ ಒಣಗಿರಬೇಕು ಅಂತಹ ಕೆಂಪು ಮೆಣಸಿನಕಾಯಿಯನ್ನು ನೀವು ಅದರ ಮೇಲೆ ಚುಚ್ಚಿ, ಈ ವಸ್ತುಗಳನ್ನ ನೀವು ಚುಚ್ಚಿದ ನಂತರ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಅದನ್ನು ಶತ್ರುವಿನ ಹೆಸರು ನೆನೆಸ್ಕೊಂಡು ಆ ತಂತ್ರ ಮಾಡಿರೋದನ್ನ ಇಟ್ಟುಬಿಡಿ. ಸುಮಾರು ದಿನಗಳ ಕಾಲ ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ. ಸಂಪೂರ್ಣವಾಗಿ ಅದು ಒಣಗಬೇಕು. ಆ ಮೆಣಸಿನಕಾಯಿ ಇನ್ನೂ ಒಣಗಬೇಕು.
ತದನಂತರ ಬೆಳ್ಳುಳ್ಳಿ ಹೆಸರು ಒಣಗಬೇಕು, ಆ ಲಿಂಬೆಹಣ್ಣು ಸಂಪೂರ್ಣವಾಗಿ ಒಣಗಬೇಕು, ನಾರಾಗಬೇಕದು. ಆ ರೀತಿಯಲ್ಲಿ ಅದು ಒಣಗಲು ಬಿಡಿ. ಅದು ಒಣಗಲು ಸುಮಾರು 1 ವಾರಗಳ ಕಾಲ. ಅದು ಹೇಗೆ ಒಣಗ್ತದೋ ಆ ಶತ್ರು ಅದೇ ರೀತಿಯಲ್ಲಿ ಒಣಗಬೇಕು. ನಿಮ್ಮ ಸವಾಸಕ್ಕೆ ಬರದೇ ಇರೋಂಗೆ ಅವನು ಖಿನ್ನತೆಗೊಳಗಾಗಬೇಕು. ಮಾನಸಿಕವಾಗಿ ದೈಹಿಕವಾಗಿ ನಿಮ್ಮನ್ನೇನು ನರಳಿಸಿರ್ತಾನೋ ಅದೇ ಥರ ಅವ್ರು ನರಳಬೇಕು. ಆ ರೀತಿಯಲ್ಲಿ ಆ ಏನಿದೆ ವಸ್ತುಗಳು, ತಂತ್ರ ಮಾಡಿರುವಂತಹ 3 ವಸ್ತುಗಳು ಒಣಗಿದ ನಂತರ ಅದನ್ನು ಒಂದು ಚಿಕ್ಕ ಮಡಿಕೆ ತೊಗೊಂಬನ್ನಿ. ಆ ಮಡಿಕೆಯಲ್ಲಿ ಹಾಕಿ ಕರ್ಪೂರದ ಬಿಲ್ಲೆಗಳನ್ನು ಹಾಕಿ ಸುಟ್ಟು ಬಿಡಿ. ಸುಟ್ಟು ಸಂಪೂರ್ಣ ಕರಕಲಾಗಬೇಕು, ಬೂದಿ ಆಗಬೇಕು ಅದು. ಆ ರೀತಿಯಲ್ಲಿ 1 ದಿನ ಇಟ್ಟು ಸುಟ್ಟು ಬಿಡಿ. ಸುಟ್ಟ ನಂತರ ಅದನ್ನು ತಗೊಂಡೋಗಿ ಗಲೀಜಿರುವಂಥ ಸ್ಥಳ, ಗಲೀಜಿರುವಂತಹ ಮೋರಿಗಳಲ್ಲಿ, ಗಲೀಜಿರುವಂತಹ ಬಾವಿಗಳಲ್ಲಿ, ಈ ಜಾಗದಲ್ಲಿ ಹೋಗಿ ಆ ಬೂದಿಯನ್ನು ನೀವು ಹಾಕಿ ಬಂದುಬಿಡಿ. ಈ ರೀತಿಯಲ್ಲಿ ಹಾಕಿದರೆ ಆ ಶತ್ರು ಅಂತರ್ಮುಖ ಬಹಿರ್ಮುಖವಾಗಿ ನಿಮಗೆ ತೊಂದರೆ ಕೊಡಬೇಕು. ನಿಮ್ಮ ಕೆಲಸ ಕಾರ್ಯ, ಕುಟುಂಬ, ವ್ಯಾಪಾರ, ವ್ಯವಹಾರ, ಹೆಣ್ಣು ಹಣ್ಣು ಮಣ್ಣಿನ ಮೇಲೆ ಏನಾದರೂ ಶತ್ರು ಕಾಡಾಟವಾಗಿ ನೀವು ನರಳುತ್ತಾ ಇದ್ದರೆ ಆ ಶತ್ರು ನಿಮ್ಮ ಕಣ್ಣು ಮುಂದೆನೇ ಸದೆ ಬಿಡಿದು ಹೋಗ್ತಾರೆ, ಸಂಹಾರ ಆಗಿ ಹೋಗ್ತಾರೆ, ನಾಶ ಆಗಿ ಹೋಗ್ತಾರೆ. ನಿಮ್ಮ ಸವಾಸಕ್ಕೆ ಬರೋದೇ ಇಲ್ಲ. ಅಥವಾ ಅವರ ಮನಪರಿವರ್ತನೆ ಆಗಿ ಅವರು ದೂರ ಆಗ್ತಾರೆ. ನಿಮ್ಮ ಕೆಲಸ ಕಾರ್ಯ, ವ್ಯಾಪಾರ, ವ್ಯವಹಾರಗಳಲ್ಲಿ ಅಡೆತಡೆ ಕೊಡೋದಿಲ್ಲ. ನಿಮ್ಮ ಕುಟುಂಬದ ಮಧ್ಯೆ ಬರೋದಿಲ್ಲ. ನಿಮ್ಮ ಇಷ್ಟಪಟ್ಟಂಥ ವಿಚಾರದ ಮಧ್ಯೆ ಬರೋದಿಲ್ಲ. ನಿಮ್ಮ ಹಣಕಾಸಿನ ಮಧ್ಯೆನೂ ಬರೋದಿಲ್ಲ. ಯಾವುದೇ ವ್ಯಾಜ್ಯಗಳು ಕೂಡ ಶತ್ರುಗಳಿಂದ ನಿಮಗಾಗೋದಿಲ್ಲ. ಎಷ್ಟೇ ಇರ್ಬೋದು, ಎಷ್ಟೇ ಜನ ಶತ್ರುಗಳಿದ್ದರೂ ಕೂಡ ಈ ತಂತ್ರ ನೀವು ಮಾಡ್ಕೊಳ್ಳಿ. ನಿಮಗೆ ಒಳ್ಳೆ ರೀತಿಯಲ್ಲಿ ಶತ್ರುನಾಶದ ಪರಿಹಾರ ಸಿಗುತ್ತೆ ವೀಕ್ಷಕರೇ. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ, ಶತ್ರುನಾಶ, ಇಂಥ ಸಮಸ್ಯೆಗಳ ಬಗ್ಗೆ ಪರಿಹಾರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ಕಾಲ್ ಮಾಡಿ ವಿಮರ್ಶೆ ಮಾಡಿ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ ಭವಂತು.